ಮಾತಿಲ್ಲದ ಉಪದೇಶ. ಬೋಧಿಧರ್ಮನು ಗೌತಮ ಬುದ್ಧನಿಂದ ನೇರವಾದ ಪರಂಪರೆಯಲ್ಲಿ 28ನೆಯ ಗುರುವಾಗಿ ಮೈದಳೆದವನೆಂದು ನಂಬಿಕೆ ಇದೆ. ಇದು ಧ್ಯಾನ ಪಂಥದ ಪರಂಪರೆ. ಸ್ಪಷ್ಟವಾದ ಉಪದೇಶಕ್ಕಿಂತ ಇಂಗಿತದಿಂದ ಸಂಬೋಧಿಯನ್ನು ಸೂಚಿಸುವುದು ಇದರ ವೈಶಿಷ್ಟ್ಯ. ಬುದ್ಧನು ಒಮ್ಮೆ ಹೂವೊಂದನ್ನು ಕೈಯಲ್ಲೆತ್ತಿಕೊಂಡು ತನ್ನ ಶಿಷ್ಯರೆದುರು ತೋರಿಸಿದನಂತೆ. ಅದನ್ನು ನೋಡಿ ಮಹಾಕಾಶ್ಯಪನೆಂಬ ಶಿಷ್ಯ ತಲೆಯಾಡಿಸಿ ನಸುನಕ್ಕನಂತೆ. ಇತರ ಶಿಷ್ಯರಿಗೆ ಬುದ್ಧನ ಇಂಗಿತವೇನೆಂಬುದು ಅರ್ಥವೇ ಆಗಲಿಲ್ಲ. ಇದು ಮಾತಿಲ್ಲದ ಉಪದೇಶ. ಬಳಕೆಯ ವಿವರಣೆಗಳನ್ನು ಬದಿಗೊತ್ತಿ ನೇರವಾಗಿ ಕಾಣಿಸಿಕೊಟ್ಟ ತತ್ವ. ಈ ಸಂಬೋಧಿಯ ಮರ್ಮವನ್ನು ಬುದ್ಧ ಗುಟ್ಟಾಗಿರಿಸಿದ್ದನಂತೆ. ಆದರೆ ಮಹಾಕಾಶ್ಯಪನಿಗೆ ಈ ಗುಟ್ಟನ್ನು ಕಾಪಾಡಿಕೊಳ್ಳುವುದಾಗಲಿಲ್ಲ. ಅವನು ಇದನ್ನು ಒಂದು ಪರಂಪರೆಯಲ್ಲಿ ಮೂಡಿಸಿದ. ಪಂಥದ ಪರಂಪರೆ. ಹೀಗೆ ಬುದ್ಧನೇ ಹೊತ್ತಿಸಿದ ಧರ್ಮದ ದೀಪವನ್ನು ಮಹಾಕಾಶ್ಯಪನು ಗುರು ಶಿಷ್ಯ ಪರಂಪರೆಯಲ್ಲಿ ಉಳಿಸಿದನು. ಮಹಾಕಾಶ್ಯಪನಾದ ಮೇಲೆ ಈ ದೀಪವನ್ನು ಪಡೆದುಕೊಂಡವನು ಆನಂದ. ಅವನ ನಂತರ ಅವನ ಶಿಷ್ಯ ಶಾಣಕವಾಸ. ಮುಂದೆ ಈ ಧರ್ಮದೀಪ ಪ್ರೇಷಣ ಪರಂಪರೆ ಸಾಗಿದುದು ಉಪಗುಪ್ತ, ಧೃತಕ, ಮಿಚ್ಚಕ, ವಸುಮಿತ್ರ, ಬುದ್ಧನಂದಿ, ಬುದ್ಧಮಿತ್ರ, ಪಾರ್ಶ್ವ, ಪುಣ್ಯಯಶ, ಅಶ್ವಘೋಷ, ಕಪಿಮಲ, ನಾಗಾರ್ಜುನ, ಕಾಣದೇವ, ರಾಹುಲಕ, ಸಂಘನಂದಿ, ಗಯ, ಕುಮಾರಕ, ಜಯಟ, ವಸುಬಂಧು, ಮನೋರಥ, ಹಕ್ಲೇನ, ಆರ್ಯಸಿಂಹ, ಬಸಿಯಸಿತ, ಪುಣ್ಯಮಿತ್ರ ಇವರ ಸಾಲಿನಲ್ಲಿ. ಇವರಲ್ಲಿ ಹಕ್ಲೇನ, ಬಸಿಯಸಿತ ಇವರ ವಿಷಯ ಖಚಿತವಿಲ್ಲ. ಪುಣ್ಯಮಿತ್ರನ ಶಿಷ್ಯ ಪ್ರಜ್ಞಾತಾರ. ಭಾರತ ದೇಶದ ಪೂರ್ವ ಭಾಗದಲ್ಲಿದ್ದ ಸಂತ ಇವನು ತನ್ನ ಗುರುವಿನಿಂದ ಪಡೆದುಕೊಂಡ ದೀಪವನ್ನು ತನ್ನ ಶಿಷ್ಯ ಬೋಧಿಧರ್ಮನಿಗೆ ಕೊಟ್ಟ. ಈ ಭಾರತೀಯ ಪರಂಪರೆಯಲ್ಲಿ ಬೋಧಿಧರ್ಮನು 28ನೇಯವನು. ಚೀಣದಲ್ಲಿ ಪರಂಪರೆ. ಇವನು ಚೀನಾ ದೇಶಕ್ಕೆ ಹೋಗಿಬಿಟ್ಟನಾದ್ದರಿಂದ ಈ ದೀಪಪ್ರೇಷಣ ಪರಂಪರೆ ಭಾರತ ದೇಶದಲ್ಲಿ ನಿಂತು ಹೋಯಿತು. ಚೀಣದಲ್ಲಿ ಮೊದಲಾಯಿತು. ಅಲ್ಲಿನ ಪರಂಪರೆಗೆ ಮೊದಲ ಗುರು ಬೋಧಿಧರ್ಮನೇ. ಅವನಿಂದ ಧರ್ಮದೀಪವನ್ನು ಪಡೆದುಕೊಂಡವನು ಅವನ ಪಟ್ಟ ಶಿಷ್ಯ ಹುಯ್ ಖೆ. ಅವನ ನಂತರ ಸಂಗ್ ಸನ್ 3ನೇಯವನು, ತವೋಹ್ ಸಿನ್ 4ನೇಯವನು, ಹುಂಗ್ ಜನ್ 5ನೇಯವನು, ಹುಯ್ ನೆಂಗ್ 6ನೇಯವನು. ಇವನ ಕಾಲ ಕ್ರಿಸ್ತಶಕ 638ರಿಂದ 713ರವರೆಗೆ. ಅವನೇ ಕಡೆಯ ಗುರು. ಅಲ್ಲಿಂದ ಮುಂದೆ ಧ್ಯಾನ ಪಂಥದಲ್ಲಿ ಕವಲುಗಳೊಡೆದು ನೇರವಾದ ಪರಂಪರೆ ಅಲ್ಲಿಯೂ ನಿಂತು ಹೋಯಿತು. ಮಹಾಕಾಶ್ಯಪನಿಂದ ಬೋಧಿಧರ್ಮನವರೆಗೆ 28 ಮಂದಿ ಭಾರತೀಯ ಗುರುಗಳನ್ನು, ಬೋಧಿಧರ್ಮನಿಂದ ಹುಯ್ ನೆಂಗ್ ವರೆಗೆ 6 ಮಂದಿ ಚೀಣೀ ಗುರುಗಳನ್ನು ಧರ್ಮನಾಯಕರೆಂದು ಕರೆಯುತ್ತಾರೆ. ಒಬ್ಬ ಗುರುವು ತನ್ನ ಗುರುವಿನಿಂದ ತನಗೆ ಕೊಡಲ್ಪಟ್ಟಿದ್ದ ಭಿಕ್ಷಾಪಾತ್ರೆಯನ್ನು, ಕಾವಿಶಾಟಿಯನ್ನು ಸನ್ಯಾಸಿಗಳು ಹೊದ್ದುಕೊಳ್ಳುವ ಬಟ್ಟೆ. ತಾನು ತೀರಿಕೊಳ್ಳುವ ಮೊದಲು ತನ್ನ ಶಿಷ್ಯರಲ್ಲಿ ಉತ್ತಮನಾದವನಿಗೆ ಕೊಡುವ ವಿಧಿಯೇ ಧರ್ಮದೀಪ ಪ್ರೇಷಣವೆನಿಸಿಕೊಳ್ಳುತ್ತದೆ. ಇದು ಹೊರವಿವರ. ಧ್ಯಾನದ ಹಿರಿಮೆಯನ್ನು ಅರಿತುಕೊಂಡು ಸಂಬೋಧಿಯನ್ನು ಪಡೆಯುವಂತೆ ಮಾಡುವುದು ಈ ಪದ್ಧತಿಯ ಮುಖ್ಯ ವಿವರ. ಗಾಹೆ. ಬೋಧಿಧರ್ಮನಿಂದ ದೀಪವನ್ನು ಹುಯ್ ಖೆ ಪಡೆದುಕೊಂಡೊಡನೆ ಅವನ ಬಾಯಿಯಿಂದ ಈ ಗಾಹೆ ತಾನೇ ತಾನಾಗಿ ಹೊರಹೊಮ್ಮಿತು. ಬೀಜಗಳನ್ನು ನೆಟ್ಟ ಪಾತಿಯೊಡಲಿಂದ
ಮೇಲೆದ್ದು ಹೂಗಳು ತೋರಿಕೊಳ್ಳುತ್ತದೆ. ಆದರೇನು ಬೀಜವೂ ಇರದು, ಹೂಗಳಂತೂ ಮೊದಲೇ ಇಲ್ಲ. ಈ ಗಾಹೆ ಒಗಟಿನಂತೆ ಕಾಣುತ್ತದೆ ಅಲ್ಲವೇ? ಆದರೆ ತಿಳಿದವರಿಗೆ ಅರ್ಥ ತಿಳಿಯಾಗಿದೆ. ಬೀಜಗಳ ಪಾತಿ ಎಂದರೆ ಮನುಷ್ಯನ ಮನಸ್ಸು ಅಥವಾ ಹೃದಯ. ಅದರಲ್ಲಿನ ಬೀಜ ಪ್ರತಿಯೊಬ್ಬನಲ್ಲಿಯೂ ಅಡಗಿರುವ ಬುದ್ಧ ಸ್ವಭಾವ. ಪಾತಿಯಲ್ಲಿ ಕಾಣಿಸಿಕೊಳ್ಳುವ ಹೂಗಳು ಜ್ಞಾನದ ಹೂಗಳು. ಸಂಬೋಧಿ ಎಂದರೆ ಸಾಕ್ಷಾತ್ಕಾರ. ಇದು ವ್ಯವಹಾರದ ನೆಲೆಯಲ್ಲಿ. ಪಾರಮಾರ್ಥಿಕವಾಗಿ ನೋಡಿದರೆ ಬೀಜವೂ ಇಲ್ಲ, ಪಾತಿಯೂ ಇಲ್ಲ, ಹೂವೂ ಇಲ್ಲ ಎಂದರೆ ತತ್ವ ಬರಿಯ ಬಯಲು. ವು ತಿ ಚಕ್ರವರ್ತಿ ಕೇಳಿದ ಪ್ರಶ್ನೆ: ಬೌದ್ಧ ಧರ್ಮದ ಮೊದಲ ತತ್ವವೇನು? ಅದಕ್ಕೆ ಬೋಧಿಧರ್ಮ ಕೊಟ್ಟ ಉತ್ತರ: ಕೊನೆ ಮೊದಲಿಲ್ಲದ ಸೊನ್ನೆ. ಇದೇ ಹುಯ್ ಖೇಯ ಗಾಹೆ ಹೇಳುವುದು. ಬೋಧಿಧರ್ಮನ ಪ್ರಭಾವ. ಬೋಧಿಧರ್ಮ ಮೊದಲು ಮಾಡಿದ ಈ ಧ್ಯಾನ ಪಂಥ ಚೀನಾದಲ್ಲಿ 1000 ವರ್ಷಗಳಿಗೂ ಮೀರಿ ಮುಖ್ಯವಾದ ಪಂಥವೆನಿಸಿತು. ಅವನ ಬೋಧನೆಯನ್ನೆಲ್ಲ ವಿವರಿಸಿ ದೊಡ್ಡದೊಂದು ಸಾಹಿತ್ಯವೇ ಸಿದ್ಧವಾಯಿತು. ಧರ್ಮದೀಪ ಪ್ರೇಷಣದ ಪರಂಪರೆಯನ್ನು ಕುರಿತು ಹಲವು ಐತಿಹಾಸಿಕ ಗ್ರಂಥಗಳು ಬರೆಯಲ್ಪಟ್ಟವು. 6 ಮಂದಿ ಧರ್ಮನಾಯಕರ ಪ್ರವಚನಗಳು ಚೀನಾದಲ್ಲಿ ತುಂಬ ಬಳಕೆಗೆ ಬಂದವು. ಅದರಲ್ಲಿಯೂ ಕಡೆಯ ಧರ್ಮನಾಯಕನೆನಿಸಿದ ಹುಯ್ ನೆಂಗ್ ಚೀನಾ ದೇಶದ ಧಾರ್ಮಿಕ ಇತಿಹಾಸದಲ್ಲೇ ಪ್ರಮುಖ ವ್ಯಕ್ತಿ. ತಂಗ್ ರಾಜವಂಶವು ಚೀನಾ ದೇಶವನ್ನು ಆಳುತ್ತಿದ್ದಾಗ, ಎಂದರೆ ಕ್ರಿಸ್ತಶಕ 700ರಿಂದ 906ರವರೆಗೆ, ಧ್ಯಾನ ಪಂಥ ವಿಶೇಷವಾಗಿ ಹರಡಲು ಇವನೇ ಕಾರಣನಾದನು. ಜಪಾನಿನಲ್ಲಿ ಅವನ ಶಿಷ್ಯನಾದ ಹುಯ್ ಜಂಗ್ ಮರಣ ಕ್ರಿಸ್ತಶಕ 775 ಎಂಬುವವನ ಕಾಲದಲ್ಲಿ ಧ್ಯಾನ ಪಂಥವು ರಿನ್ ಜಯಿ ಮತ್ತು ಸೋತೋ ಎಂಬ ಮುಖ್ಯ ವಿಭಾಗಗಳಲ್ಲಿ ಒಡೆಯಿತು. ಇವುಗಳಲ್ಲಿ ಮೊದಲ ವಿಭಾಗವು ಕ್ರಿಸ್ತಶಕ 1191ರ ಸುಮಾರಿಗೆ ಜಪಾನ್ ದೇಶವನ್ನು ಮುಟ್ಟಿತು. ಅಲ್ಲಿನ ಐಸೈ ಎಂಬ ಸನ್ಯಾಸಿ 1141ರಿಂದ 1215 ಚೀನಾ ದೇಶಕ್ಕೆ ಬಂದು ಈ ಪಂಥವನ್ನು ಅರಿತುಕೊಂಡು ಅದನ್ನು ಜಪಾನಿಗೆ ಕೊಂಡೊಯ್ದ. ಇನ್ನೊಂದು ವಿಭಾಗವು ಜಪಾನನ್ನು 1227ರಲ್ಲಿ ಮುಟ್ಟಿತು. ಇದನ್ನು ಚೀನಾ ದೇಶದಿಂದ ಪಡೆದುಕೊಂಡು ಹೋದವನು ದೋಗೆನ್ ಎಂಬ ಸುಪ್ರಸಿದ್ಧ ಜಪಾನಿ ಸಂತ. 1200ರಿಂದ 1253 ಈ ಎರಡೂ ವಿಭಾಗಗಳು ಜಪಾನಿನಲ್ಲಿ ಬಲವಾಗಿ ಬೇರೂರಿ ಬೆಳೆದವು. ಅವುಗಳ ಪ್ರಭಾವ ಇಂದಿಗೂ ಉಳಿದಿದೆ. ಆ ಜನರಿಗೆ ಬೋಧಿಧರ್ಮ ಎಂದರೆ ತುಂಬ ಗೌರವ. ಅಲ್ಲಿ ಅವನನ್ನು ದರುಮ ಎಂದು ಕರೆಯುತ್ತಾರೆ. ಅವನ ಚಿತ್ರಗಳು ಸಾಮಾನ್ಯವಾಗಿ ಪ್ರತಿಯೊಂದು ಜಪಾನಿ ಮನೆಯಲ್ಲಿಯೂ ಇರುತ್ತದೆ. ಮಕ್ಕಳಿಗೆ ಆಟಿಕೆಯಾಗಿ ಡೊಳ್ಳು ಹೊಟ್ಟೆಯ, ಕುಳ್ಳುಮೈಯ, ನಗುಮುಖದ ದರುಮ ಬೊಂಬೆಯನ್ನು ಮಾಡುತ್ತಾರೆ. ಈ ಬೊಂಬೆಯನ್ನು ಲೋಹದಲ್ಲಿ ಮಾಡಿಟ್ಟು ಅದನ್ನು ಹೇಗೆ ಇರಿಸಿದರೂ ನೆಟ್ಟಗೆ ಕುಳಿತ ಭಂಗಿಗೆ ಮರಳುವಂತೆ ಮಾಡಿರುತ್ತಾರೆ. ಚಾದೊಡನೆ ನಂಟು. ಚೀನಾ, ಜಪಾನ್ ದೇಶಗಳಲ್ಲಿ ಟೀ ಅಥವಾ ಚಾ ಕುಡಿಯುವ ಪದ್ಧತಿ ಹೆಚ್ಚು. ಜಪಾನಿನಲ್ಲಿ ಟೀ ಕುಡಿಯುವುದನ್ನೇ ಒಂದು ವಿಸ್ತೃತವಾದ ಧಾರ್ಮಿಕ ವಿಧಿಯನ್ನಾಗಿ ಬೆಳೆಸಿದ್ದಾರೆ. ಧ್ಯಾನ ಪಂಥದವರಲ್ಲಿ ಈ ವಿಧಿ ಸ್ವಾರಸ್ಯವಾಗಿರುತ್ತದೆ. ಟೀ ಪಾನೀಯಕ್ಕೆ ಅಲ್ಲಿ ದೊರೆತಿರುವ ಜನಪ್ರೀತಿಗೆ ಕಾರಣ ಅದು ಬೋಧಿಧರ್ಮನಿಗೆ ಸಂಬಂಧಿಸಿದ್ದೆಂದು.
ಭಾರತ ದೇಶದಿಂದ ಟೀ ಎಲೆಗಳನ್ನು, ಟೀ ಪಾನೀಯವನ್ನು ಸಿದ್ಧಪಡಿಸುವ ಬಗೆಯನ್ನು ಬೋಧಿಧರ್ಮನೇ ಚೀನಾ ದೇಶಕ್ಕೆ ಕೊಂಡೊಯ್ದನೆಂದು ತಿಳಿದುಬರುತ್ತದೆ. ಈ ವಿಚಾರವಾಗಿ ಕಥೆಯೊಂದನ್ನೂ ಹೇಳುತ್ತಾರೆ. ಬೋಧಿಧರ್ಮನು 9 ವರ್ಷಗಳವರೆಗೆ ಗೋಡೆಗೆ ಮುಖ ಮಾಡಿ ಕುಳಿತ ವಿಚಾರ ಆಗಲೇ ಬಂದಿದೆಯಷ್ಟೆ. ಹೀಗೆ ಧ್ಯಾನವನ್ನು ಮಾಡುವಾಗ ಗೋಡೆಯನ್ನೇ ಬಿರಿಗಣ್ಣಿನಿಂದ ದಿಟ್ಟಿಸುತ್ತಿದ್ದನಷ್ಟೆ. ಧ್ಯಾನ ಮುಗಿಸಿದ ಮೇಲೆ ಅವನು ಕಣ್ಣುಜ್ಜಿಕೊಳ್ಳಲು ಅಷ್ಟು ಕಾಲ ಮುದುಡಿಕೊಂಡಿದ್ದ ಕಣ್ಣು ರೆಪ್ಪೆಗಳು ಕಳಚಿ ಕೈಗೆ ಬಂದುವಂತೆ. ಅವನ್ನು ಅವನು ಭೂಮಿಯ ಮೇಲೆ ಎಸೆಯಲು ಅದರಿಂದ ಟೀ ಗಿಡ ಹುಟ್ಟಿಕೊಂಡಿತಂತೆ. ಬೋಧಿಧರ್ಮನು 9 ವರ್ಷಗಳವರೆಗೆ ಗೋಡೆಗೆ ಮುಖ ಮಾಡಿ ಕುಳಿತ ವಿಚಾರ ಆಗಲೇ ಬಂದಿದೆಯಷ್ಟೆ. ಹೀಗೆ ಧ್ಯಾನವನ್ನು ಮಾಡುವಾಗ ಗೋಡೆಯನ್ನೇ ಬಿರಿಗಣ್ಣಿನಿಂದ ದಿಟ್ಟಿಸುತ್ತಿದ್ದನಷ್ಟೆ. ಧ್ಯಾನ ಮುಗಿಸಿದ ಮೇಲೆ ಅವನು ಕಣ್ಣುಜ್ಜಿಕೊಳ್ಳಲು ಅಷ್ಟು ಕಾಲ ಮುದುಡಿಕೊಂಡಿದ್ದ ಕಣ್ಣು ರೆಪ್ಪೆಗಳು ಕಳಚಿ ಕೈಗೆ ಬಂದುವಂತೆ. ಅವನ್ನು ಅವನು ಭೂಮಿಯ ಮೇಲೆ ಎಸೆಯಲು ಅದರಿಂದ ಟೀ ಗಿಡ ಹುಟ್ಟಿಕೊಂಡಿತಂತೆ.